ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನು ಹ್ಯಾಂಡ್ ವರ್ಕ್ ಬ್ಲೌಸು, ಆರೆ ವರ್ಕು, ಫುಲ್ ಬೀಟ್ಸ್ ಇರೋದು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಈಸಿಯಾಗಿ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ನನಗೆ ನೆಕ್ ಬೇಕಾಗಿರೋದು 5.5, ಅಂದರೆ 5 ಬೇಕಾಗಿರೋ 2.5. ಇಲ್ಲಿ ರೆಡಿ ಅವ್ರು ಎಷ್ಟು ಕೊಟ್ಟಿದ್ದಾರೆ? ನನಗೆ 6 ಕೊಟ್ಟಿದ್ದಾರೆ, ಅಂದರೆ 3 ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನೀಗ ನೆಕ್ನ ಅಡ್ಜಸ್ಟ್ ಮಾಡ್ತೀನಿ 2.5ಗೆ. ನೋಡಿ, ಈ ರೀತಿ ನಾಚಿಟ್ಕೊಂಡಿದ್ದೀನಿ. ನಾನು ಲೈನಿಂಗ್ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ಟಿಂಗ್ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಡೌಟ್ ಇದೆಯೋ ಸೊ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ವಿಸಿಟ್ ಮಾಡಿ ನೋಡಿ. ನೋಡಿ, ಈಗ ನನಗೆ 2.5 ಬೇಕಾಗಿರೋದು ನೆಕ್ದು ನನಗೆ ಬೇಕಾಗಿರೋದು ವಿಡ್ತು. ಸೊ ಇಲ್ಲಿ 3 ಇದೆ. ನೋಡಿ, ಈಗ ನಾನು 2.5ಗೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಅಂದರೆ ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡು ನಾನು 1/2 ಇಂಚಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ಲಾಸ್ಟ್ಗೆ ತೇಲ್ಸ್ಬಿಡ್ಬೇಕು ಸ್ಟಿಚ್ನ. ಈ ರೀತಿಯಾಗಿ ಹಾಕ್ಕೊಂಡಿದ್ದಾದಮೇಲೆ ನಮ್ಗೆ ಇವಾಗ ನೋಡ್ಕೋಬೇಕು ಟೇಪ್ ಇಟ್ಟು ನಿಮ್ಗೆ ಎಷ್ಟು ಬರುತ್ತೆ ಅಂತ. ನನಗಿಲ್ಲಿ 5 ಕರೆಕ್ಟಾಗಿ ಬರುತ್ತೆ. ಸೊ ಈಗ ನಾನು ಇದ್ರ ಮೇಲೆ ಲೈನಿಂಗ್ನ ಹಾಕ್ಕೊಂಡು, ಈ ಬ್ಲೂ ಪಿಂಕ್ ಯಾಕೆ ಲೈನಿಂಗ್ ಹಾಕಿದ್ದೀರಾ ಅನ್ಕೋಬೋದು, ಅದರಲ್ಲಿ ಪಿಂಕ್ ಶೇಡ್ ಇದೆ. ಸೊ ಹಾಗಾಗಿ ನಾನು ಪಿಂಕ್ ಲೈನಿಂಗ್ ಹಾಕಿದ್ದೀನಿ. ಈ ರೀತಿ ಇಟ್ಕೊಂಡು ನೀವು ಗುಂಡ್ಪಿನಲ್ಲಿ ಒಂದು 4-5 ಗುಂಡ್ಪಿನ್ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಈಗಲೇ ಒಂದು ಲೈಕ್ ಮಾಡಿಬಿಡಿ ವಿಡಿಯೋಗೆ. ದಯವಿಟ್ಟು ಒಂದು ಲೈಕ್ ಕೊಡಿ. ವಿಡಿಯೋ ನೋಡಿ ಹಂಗೆ ವಾಪಸ್ ಹೋಗ್ಬಿಡಿ, ದಯವಿಟ್ಟು ಒಂದು ಲೈಕ್ ಮಾಡಿ. ಈಗ ನೋಡಿ, ಈ ಥರ ಸೆಟ್ ಮಾಡಿಕೊಂಡು ಮಿಡ್ಲಿಗೆ ಒಂದು ಲೂಸ್ ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ. ಎಂತಕ್ಕಪ್ಪ ಅಂದರೆ ಬಟ್ಟೆ ಜರುಗದೇ ಇರುತ್ತೆ ಅಂತ ಮಿಡ್ಲಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಬಟ್ಟೆನ ಸೆಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸೆಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ನನಗೆ ವರ್ಕ್ ಕಾಣಿಸ್ತಿದೆ. ಸೊ ವರ್ಕ್ ನಿಮಗೆ ಕಾಣಿಸ್ಲಿಲ್ಲ ಅಂದರೆ ಬ್ಯಾಕಿಗೆ ಟರ್ನ್ ಮಾಡಿಕೊಂಡು ನೀವು ನೆಕ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ನನಗೆ ಇಲ್ಲಿ ವರ್ಕ್ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಾನು ಈ ಕಡೆಯಿಂದನೇ ಸ್ಟಿಚ್ ಅನ್ನೋದು ಹಾಕ್ಕೋತಾ ಇದ್ದೀನಿ. ನಿಮ್ಗೆ ನೀಟಾಗಿ ನೆಕ್ಗೆ ಬಂದಿಲ್ಲ ಸ್ಟಿಚ್ಚು ಅಂದರೆ ನೀವು ಟರ್ನ್ ಮಾಡ್ಕೊಳ್ಬೇಕಾದ್ರೆ ನೀಟಾಗಿ ಹಾಕ್ಕೋಬೋದು. ಇಲ್ಲಿ ಬಟ್ಟೆ ಜರುಗ್ದಂಗೆ ನೀಟಾಗಿ ಸೆಟ್ ಆಗುತ್ತೆ ಈ ಸೈಡ್ ಹಾಕ್ಕೊಂಡ್ರೆ ಅಂತ. ಈ ರೀತಿಯಾಗಿ ನೋಡಿ, ಈಗ ಗುಂಡ್ಪಿನೆಲ್ಲ ತೆಗೆದುಬಿಟ್ಟು ನೀವು ಟರ್ನ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಬಂದಿದೆಯಾ ಅಂತ. ನೋಡಿ, ನನಗೆ ಸ್ವಲ್ಪ ಗ್ಯಾಪ್ ಬಂದಿದೆ. ಸೊ ಹಾಗಾಗಿ ನಾನು ವರ್ಕ್ ಕಡೆ ಟರ್ನ್ ಮಾಡಿ ನೀಟಾಗಿ ಇನ್ನೊಂದು ಸ್ಟಿಚ್ ಹಾಕ್ಕೋತಾ ಇದ್ದೀನಿ. ನೀವು ಫಸ್ಟ್ ಈ ಥರ ಬ್ಯಾಕ್ ಟರ್ನ್ ಮಾಡ್ಕೊಳ್ಬೇಕಾದ್ರೆ ಸ್ಟಿಚ್ ಹಾಕ್ಕೋಬೋದು. ಸೊ ನಾನಿಲ್ಲಿ ಡಬಲ್ ಸ್ಟಿಚ್ ಹಾಕ್ಕೋತೀನಿ. ಈ ಥರ ಮೇಯ್ನ್ ಏನಪ್ಪ ಅಂದರೆ ನಾನು ಸಿಂಗಲ್ ಫುಟ್ ಹಾಕಿಲ್ಲ, ಡಬಲ್ ಫುಟ್ಟಲ್ಲೇ ನಾನು ಯಾರೇ ವರ್ಕ್ ಬೀಟ್ಸ್ ಇರೋದನ್ನು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ಈಗ ಫುಟ್ ಚೇಂಜ್ ಮಾಡಬೇಕು, ಸ್ಟಿಚ್ ಮಾಡಬೇಕು ಅಂದರೆ ಕೆಲವ್ರಿಗೆ ರಿಸ್ಕೇ ಆಗುತ್ತೆ. ಸೊ ಅಂಥವ್ರು ಈ ಮೆಥಡ್ನ ಫಾಲೋ ಮಾಡ್ಬೋದು. ಸೊ ಸ್ಟಿಚ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ನನಗೆ ಕರೆಕ್ಟಾಗಿ ಬಂದಿದೆ. ನೋಡಿ, ಇಲ್ಲಿ ಸ್ವಲ್ಪ ಜಾಗ ಸ್ಪೇಸ್ ನನಗೆ ಎಕ್ಸ್ಟ್ರಾ ಬಂದಿದೆ. ಸೊ ನಾನು ಇನ್ನೂ ಹತ್ರಕ್ಕೊಂದು ಸ್ಟಿಚ್ ಅನ್ನೋದನ್ನ ಹಾಕ್ಕೋತೀನಿ. ಈ ಹ್ಯಾಂಡ್ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡಬೇಕಂದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಎಸ್ಪೆಷಲಿ ಈ ಆರೆ ವರ್ಕ್ ಬಂದಿರುತ್ತಲ್ಲ, ಸೊ ಬೀಟ್ಸ್ ಒಂದು ಹೊಡೆದೋದ್ರೂ ನಮಗೆ ವರ್ಕ್ ಅನ್ನೋದು ಫಿನಿಶಿಂಗ್ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ನೋಡಿ, 1/4 ಇಂಚ್ ಮಾರ್ಜಿನ್ ಬಿಟ್ಟು ನೀವು ನೆಕ್ ಪೀಸ್ ಅನ್ನೋದನ್ನು ಕಟ್ ಮಾಡ್ಕೊಬಿಡಿ. ಈ ರೀತಿಯಾಗಿ ಕಟ್ ಮಾಡಿಕೊಂಡು ನೀವು ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಅನ್ನೋದನ್ನು ಇಟ್ಕೊಳ್ಳಿ. ಈ ರೀತಿ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡು ನೀವು ಲೈನಿಂಗ್ನ ಟರ್ನ್ ಮಾಡ್ಕೋಬೇಕಾಗತ್ತೆ. ಟರ್ನ್ ಮಾಡ್ಕೊಂಡು ನೀವು ಲೈನಿಂಗ್ ಮೇಲೇ ನೀಟಾಗಿ
ಆ ಒಂದು ಎಡ್ಜಲ್ಲೇ ಸ್ಟಿಚ್ ಅನ್ನೋದು ಹಾಕ್ಕೋತಾ ಬರಬೇಕಾಗತ್ತೆ ನೋಡಿ ಈ ರೀತಿಯಾಗಿ. ಸೊ ನೀವು ಸ್ಟಿಚ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕಾಗತ್ತೆ, ಯಾಕಂದರೆ ಒಂದು ಸ್ಟೋನ್ ನಮಗೆ ಒಂದು ಬೀಟ್ಸ್ ಹೊಡೆದೋದ್ರೂ ನಮಗೆ ಫಿನಿಶಿಂಗ್ ಅನ್ನೋದು ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಹ್ಯಾಂಡ್ ವರ್ಕ್ ಬ್ಲೌಸು ಸ್ಟಿಚ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇದು ಬೇರೆ ಕಾಸ್ಟ್ಲಿ ಇರ್ತವೆ, ಸಿಲ್ಕ್ ಸ್ಯಾರೀಸ್ ಇರ್ತಾವಲ್ಲ. ಸೊ ನಾವೇನಾದ್ರು ಸ್ವಲ್ಪ ಸ್ಟಿಚ್ಚಿಂಗ್ ಏನಾದ್ರು ಹಾಳು ಮಾಡಿದ್ರೆ ನಮ್ಮ ಬ್ಲೌಸ್ ಎಲ್ಲ ಹಾಳಾಗ್ಬಿಡುತ್ತೆ. ನೋಡಿ ಈ ರೀತಿಯಾಗಿ ನಿಮ್ಗೆ ನೀಟಾಗಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ ಒಂದ್ಸಲ. ಇಷ್ಟು ಇದು ಬ್ಯಾಕ್ ಪಾರ್ಟು ನೆಕ್ ಅಟ್ಯಾಚ್ ಮಾಡೋದು ಈ ರೀತಿಯಾಗಿ ಸಿಂಪಲ್ ಮತ್ತು ಈಸಿ ಮೆಥಡಲ್ಲಿ ಈ ರೀತಿಯಾಗಿ ಮಾಡ್ಕೋಬೋದು. ಈಗ ನಾನು ಫ್ರಂಟ್ ಪಾರ್ಟು ಯಾವ ರೀತಿ ನೆಕ್ ಅಟ್ಯಾಚ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇದು ಫ್ರಂಟದು ನೆಕ್ಕಿಗೆ ಬರುತ್ತೆ. ಈ ರೀತಿ ಫಸ್ಟ್ ಎದುರು ಬದ್ರು ಬರೋ ಥರ ಈ ರೀತಿ ಬಟ್ಟೆ ಹಾಕ್ಕೊಂಡು ನೀವು ನಾನಿಲ್ಲಿ ಓಪನ್ ಮಾಡ್ಕೊಂಡಿಲ್ಲ, ಸೊ ಮೇನ್ ಫ್ಯಾಬ್ರಿಕ್ನ ಓಪನ್ ಮಾಡ್ಕೋತಾ ಇದ್ದೀನಿ. ನೀವು ಲೈನಿಂಗು ಮತ್ತು ಮೇನ್ ಪೀಸು ಎದುರು ಬದ್ರು ಬರೋ ಥರ ಒಂದೇ ಸಲ ಬಟ್ಟೆನ ಈ ರೀತಿ ಹಾಕ್ಕೊಂಡು ನೀವು ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದರೆ ಎರಡೂ ಒಂದೇ ಸೈಡ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಇದು ಗುಂಡ್ಪಿನ್ ಹಾಕಿ ನಾನು ಸೈಡ್ಗೆ ಇಟ್ಕೋತೀನಿ. ಈಗ ಈ ನೆಕ್ ಏನಿದೆಯೋ ಆ ನೆಕ್ ಪಕ್ಕನೇ ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ನೀವು ಗುಂಡ್ಪಿನ್ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ಬೇಕಾದ್ರೆ ಸ್ಟಿಚ್ ಹಾಕ್ಕೋಬೋದು. ನೋಡಿ ಈ ರೀತಿ ನೆಕ್ ಮೇಲೆ ನೆಕ್ ಪಕ್ಕನೇ ನಾನು ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ಟರ್ನ್ ಮಾಡ್ಕೊಂಡು ನೀವು ನೆಕ್ ಪಕ್ಕನೇ ಇನ್ನೊಂದು ಸ್ಟಿಚ್ಚು ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೋಬೇಕಾದ್ರೆ ನಿಧಾನವಾಗಿ ಹಾಕ್ಕೊಳ್ಳಿ. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ನ 1/4 ಇಂಚ್ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಂಬಿಡಿ. ಕಟ್ ಮಾರ್ಕ್ಸ್ ಇಟ್ಕೊಂಡು ಲೈನಿಂಗ್ನ ಟರ್ನಿಂಗ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಲೈನಿಂಗ್ ಮೇಲೇ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗಿ. ಈಗ ನೋಡಿ ಈ ಥರ ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ನೀವು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಬಿಡಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಬಿಡಿ. ನೋಡಿ ಈಗ ಇನ್ನೊಂದು ಪೀಸ್ ತೊಗೊಂಡು ನೀವು ನೆಕ್ ಪೀಸ್ ನಾವೇನು ಕಟ್ ಮಾಡ್ಕೊಂಡಿರ್ತೀವೋ ಅದನ್ನ ನೆಕ್ಗೆ ನೋಡಿ ಮಾರ್ಕ್ ಮಾಡಿಕೊಂಡು ಅದು ಯಾವ ರೀತಿ ಇದೆಯೋ ಅದೇ ರೀತಿ ಕಟ್ ಮಾಡ್ಕೊಬಿಡಿ. ಈ ರೀತಿಯಾಗಿ ಕಟ್ ಮಾಡಿಕೊಂಡು
ಈಗ ನಾನು ಇದಕ್ಕೆ ಪೈಪಿಂಗ್ ಅಟ್ಯಾಚ್ ಮಾಡ್ತೀನಿ. ಗೋಲ್ಡ್ ಕಲರ್ದು ನಾನು ಪೈಪಿಂಗ್ ಆಲ್ರೆಡಿ ಥ್ರೆಡ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಕ್ಲಾತ್ ಒಳಗಡೆಗೆ. ಸೊ 1/4 ಇಂಚ್ ಮಾರ್ಜಿನ್ ಬಿಟ್ಟು ಎಕ್ಸ್ಟ್ರಾದೆಲ್ಲ ನಾನು ನೀಟಾಗಿ ಕಟ್ ಮಾಡ್ಕೊಬಿಡ್ತೀನಿ. ನೋಡಿ ಈ ರೀತಿ ನೆಕ್ ಕಡೆಯಿಂದ ನಾನು ಥ್ರೆಡ್ ಪೈಪಿಂಗ್ ಅನ್ನೋದನ್ನು ಅಟ್ಯಾಚ್ ಮಾಡ್ತೀನಿ ಈ ರೀತಿಯಾಗಿ. ಕಾಲು ಇಂಚ್ ಮಾರ್ಜಿನಲ್ಲಿ ನೀಟಾಗಿ ಅಟ್ಯಾಚ್ ಮಾಡ್ಕೋತೀನಿ. ಈ ರೀತಿ ಇಟ್ಟು ನೀವು ಈಗಾಗಲೇ ಸ್ಟಿಚ್ ಹಾಕ್ಕೊಂಡಿರ್ತೀರಲ್ಲ ಆ ಸ್ಟಿಚ್ ಮೇಲೇ ಮತ್ತೊಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೊಂಡು ಈ ರೀತಿ ಕಟ್ ಮಾರ್ಕ್ಸ್ ಇಟ್ಕೊಂಡು ನೀವು ಕ್ಲಾತ್ನ ಟರ್ನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ಪೈಪಿಂಗ್ ಪಕ್ಕನೇ ಮತ್ತೊಂದು ಸ್ಟಿಚ್ ಅಂತ ಹಾಕ್ಕೊಳ್ಳಿ. ಈ ರೀತಿಯಾಗಿ ಮತ್ತೊಂದು ಸ್ಟಿಚ್ ಹಾಕ್ಕೊಂಡು ಫಿನಿಶ್ ಮಾಡ್ಕೊಳ್ಳಿ. ಈಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಪೂರ್ತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಪ್ಲೀಸ್ ಯಾರೆಲ್ಲೋ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಈಗ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿಬಿಡಿ ಪ್ಲೀಸ್. ನಿಮ್ಮ ಲೈಕು ನಮ್ಗೆ ತುಂಬ ಮೋಟಿವೇಶನ್ ಕೊಡುತ್ತೆ ಹೆಚ್ಚು ವಿಡಿಯೋಗಳು ಅಪ್ಲೋಡ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಕೊಟ್ಟಿಲ್ಲ ಅಂದರೆ ಈಗಲೇ ಒಂದು ಲೈಕ್ ಕೊಟ್ಬಿಡಿ. ಈ ರೀತಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡ್ಬೇಕು. ನೋಡಿ ಇಷ್ಟಾದಮೇಲೆ ನಮಗೆ ಫ್ರಂಟ್ ಪಾರ್ಟು ಈ ರೀತಿಯಾಗಿ ಕಾಣಿಸುತ್ತೆ. ಈಗ ನಾನು ಡಾಟ್ಸ್ನ ಸ್ಟಿಚ್ ಮಾಡ್ಕೋತೀನಿ. ಈಗಾಗಲೇ ಮಾರ್ಕಿಂಗ್ ಮಾಡ್ಕೊಂಡಿರ್ತೀವಲ್ಲ ಮಾರ್ಕಿಂಗ್ ಮೇಲೇ ಡಾಟ್ಸ್ ಅನ್ನೋದನ್ನು ಸ್ಟಿಚ್ ಮಾಡ್ಕೋಬೇಕು. ಬ್ಲೌಸಲ್ಲಿ ಫ್ರಂಟ್ ಪಾರ್ಟಲ್ಲಿ ಡಾಟ್ ಮತ್ತು ಆರ್ಮೋಲ್ ವೆರಿ ಇಂಪಾರ್ಟೆಂಟ್ ಸ್ಟಿಚಸ್ ಅವು. ನೀವು ಆರ್ಮೋಲು ಅಷ್ಟೇ ಮತ್ತು ಡಾಟ್ಸು ಅಷ್ಟೇ ನೀಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಸ್ಟಿಚ್ ಮಾಡಿಲ್ಲ ಅಂದರೆ ನಿಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದೇ ಪೂರ್ತಿಯಾಗಿ ಹೋಗ್ಬಿಡುತ್ತೆ. ಸೊ ಡಾಟ್ಸು ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ನಾನು ಈಗಾಗಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಸು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಡಾಟ್ ಮಾರ್ಕ್ಸ್ ಎಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಷ್ಟಾದಮೇಲೆ ನಾನು ಈಗಾಗಲೇ ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡ್ಕೊಂಡಿದ್ದೆ. ಸೊ ಅದನ್ನೀಗ ಅಟ್ಯಾಚ್ ಮಾಡ್ಕೋತೀನಿ. 1/4 ಇಂಚ್ ಮಾರ್ಜಿನಲ್ಲಿ ನೀಟಾಗಿ ಶೇಪ್ ಬೆಲ್ಟ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಹೋಗ್ತೀನಿ. ಮತ್ತೊಂದಕ್ಕೂ ನಾನು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋತೀನಿ. ಆ ಡಾಟ್ ಏನು ನಾನು ಫೋಲ್ಡ್ ಮಾಡಿಕೊಂಡು ನೀವು ಈ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈಗ ಅದನ್ನ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಕಾಲು ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗಿ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಂಡು ಆ ಬಟ್ಟೆ ಅನ್ನೋದನ್ನ ಓಪನ್ ಮಾಡ್ಕೊತಾ ಇದ್ದೀನಿ.
ಈ ರೀತಿಯಾಗಿ ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಫಿನಿಶಿಂಗ್. ಈಗ ಎಕ್ಸ್ಟ್ರಾ ನಿಮ್ಗೆ ಫ್ಯಾಬ್ರಿಕ್ ಇದೆ ಅಂತ ಅನ್ಸಿದ್ರೆ ನೀಟಾಗಿ ಅದನ್ನು ಟ್ರಿಮ್ ಮಾಡ್ಕೊಂಬಿಡಿ. ಈ ರೀತಿಯಾಗಿ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ನಾನು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋತೀನಿ. ನೋಡಿ, ನನಗೆ ಬಾಟಮು ಕರೆಕ್ಟಾಗಿದೆ, ಸೈಡು ಕರೆಕ್ಟಾಗಿದೆ, ಫ್ರಂಟು ಕರೆಕ್ಟಾಗಿದೆ. ಸೊ ಇಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಾಣಿಸ್ದಂಗಿದೆ. ಸೊ ಹಾಗಾಗಿ ಅದನ್ನ ಕಟ್ ಮಾಡ್ಕೋತೀನಿ. ನೆಕ್ಕು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋತೀನಿ. ನೋಡಿ, ನಂಗೆ ನೆಕ್ಕು ಕರೆಕ್ಟಾಗಿದೆ. ಸೊ ಈಗ ನಾನು ಉಕ್ಸ್ಪಟ್ಟಿ ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೋತೀನಿ. ಫಸ್ಟಿಗೆ ಉಕ್ಸ್ಪಟ್ಟಿ ಅಟ್ಯಾಚ್ ಮಾಡ್ಕೋತೀನಿ, ಮತ್ತು ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೋತೀನಿ. ಈ ರೀತಿಯಾಗಿ ನೋಡಿ, ಲೆಫ್ಟ್ ಪೀಸ್ ತಗೊಂಡು ನಾನು ಇದಕ್ಕೆ ಉಕ್ಸ್ಪಟ್ಟಿನ ಅಟ್ಯಾಚ್ ಮಾಡ್ಕೋತೀನಿ. ಕೆಲವೊಬ್ರು ರೈಟ್ಗೂ ಉಕ್ಸ್ ಇರ್ತವೆ. ಸೊ ನಿಮ್ಗೆ ಯಾವ ಕಡೆ ಇಷ್ಟನೋ ಆ ಕಡೆ ನೀವು ಉಕ್ಸ್ಪಟ್ಟಿನ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ಥರ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೇ ಮತ್ತೊಂದು ಸ್ಟಿಚ್ ಹಾಕ್ಕೊಳ್ತೀನಿ. ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಸುತ್ತು ಒಂದು ಸ್ಟಿಚ್ ಅಂತ ಹಾಕ್ಕೋತೀನಿ. ಈಗ ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೋತೀನಿ. ಕಾಜಾಪಟ್ಟಿಗೆ ನೀವು 3 ಇಂಚಷ್ಟು ವಿಡ್ತ್ ತೊಗೊಳ್ಳಿ. ಉದ್ದ ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ನೀವು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಇಲ್ಲಿ ನೀವು ಹುಷಾರಾಗಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು, ಯಾಕಂದರೆ ಬೀಡ್ಸು ಒಡೆದೋಗುತ್ತೆ. ಸೊ ಹಾಗಾಗಿ ನೀಟಾಗಿ ನಿಧಾನವಾಗಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಫೂಟ್ ಒಂಚೂರು ಮೇಲಕ್ಕೆ ಎತ್ಕೊಳ್ಳಿ, ಸ್ಟಿಚ್ಚು ಕಂಟಿನ್ಯೂ ಮಾಡಿ. ಫೂಟ್ ಒಂಚೂರು ಮೇಲೆ ಎತ್ಕೊಂಡು ಈ ರೀತಿಯಾಗಿ ಫಿನಿಶಿಂಗ್ ಕೊಟ್ಕೊಳ್ಳಿ. ಈಗ ನಾನು ಇನ್ವಿಸಿಬಲ್ ಶೋಲ್ಡರು ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ಈ ಥರ ಓಪನ್ ಮಾಡಿಕೊಂಡು ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೋತೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ನೋಡಿ, ವಿಡಿಯೋ ಅರ್ಥ ಆಗುತ್ತೆ. ಇಲ್ಲಿ ಬೀಡ್ಸ್ ಇರ್ತವೆ. ಸೊ ನೀಟಾಗಿ ನಿಧಾನವಾಗಿ ಸ್ಟಿಚ್ ಅನ್ನೋದು ಹಾಕ್ಕೋತಾ ಹೋಗಿ. ಫೋಲ್ಡ್ ಮಾಡ್ಕೊಳ್ಳಿ. ಅದರ ಮೇಲಕ್ಕೆ ಸ್ಟಿಚ್ ಈಗಾಗಲೇ ಹಾಕಿರೋ ಸ್ಟಿಚ್ ಮೇಲೇ ಮತ್ತೊಂದು ಸ್ಟಿಚ್ ಹಾಕ್ಕೊಳ್ತಾ ಹೋಗಿ. ಈ ರೀತಿಯಾಗಿ ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳಿ. ಈ ಕಡೆನೂ ಸಹ ಸೇಮು ಲೈನಿಂಗ್ ಓಪನ್ ಮಾಡ್ಕೊಳ್ಳಿ. ಮೇನ್ ಪೀಸ್ ಮೇಲೆ ಈ ಒಂದು ಫ್ರಂಟ್ ಪಾರ್ಟ್ ಇಟ್ಟು 1/2 ಇಂಚ್ ಮಾರ್ಜಿನಲ್ಲಿ ನೋಡಿ 1/2 ಇಂಚ್ ಮಾರ್ಜಿನಲ್ಲಿ ಸ್ಟ್ರೈಟ್ ಹಾಕೋಬರ್ರಿ. ಈಗ ಈ ಲೈನಿಂಗ್ನ ಮೇಲಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಫ್ರಂಟ್ ಪೀಸ್ ಮೇಲೆ ಫೋಲ್ಡ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನಲ್ಲಿ ನೀವು ಈಗಾಗಲೇ ಏನು ಸ್ಟಿಚ್ ಹಾಕಿರ್ತೋ ಅದ್ರ ಮೇಲೇ ಮತ್ತೊಂದು ಸ್ಟಿಚ್ ಹಾಕ್ಕೊಂಡು ಫಿನಿಶ್ ಮಾಡ್ಕೊಳ್ಳಿ. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ. ಈಗ ನೋಡಿ, ಓಪನ್ ಮಾಡಿ ನೋಡಿದ್ರೆ ನಿಮಗೆ ಯಾವ ರೀತಿ ಶೋಲ್ಡ್ರ್ ಕಾಣಿಸುತ್ತೆ ಅಂತ ನೋಡಿ. ಈ ರೀತಿಯಾಗಿ ನೀಟಾಗಿ ಇನ್ವಿಸಿಬಲ್ ಆಗುತ್ತೆ. ವರ್ಕ್ದು ಅಷ್ಟೇ ಎಷ್ಟು ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇಷ್ಟಾದಮೇಲೆ ನೀವು ಇವಾಗ ನೋಡಿ, ಶೋಲ್ಡ್ರ್ ನಾನು ಇನ್ವಿಸಿಬಲ್ ಕಾಣಿಸ್ತಿದೆ ಅನಿಸುತ್ತೆ. ಆ ಕುಳಿ ಎಲ್ಲ ಒಳಗಡೆ ಹೋಗಿರುತ್ತೆ. ಈಗ ನಾನು ಈ ಬ್ಯಾಕ್ದು ಲೈನಿಂಗ್ನ ಮೇನ್ ಪೀಸ್ಗೆ ಅಟ್ಯಾಚ್ ಮಾಡ್ಕೋತೀನಿ. ನೀಟಾಗಿ ಈ ರೀತಿ ರಿಂಕಲ್ ಬರ್ದಿರ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಫಿನಿಶಿಂಗ್ ಕೊಟ್ಕೊಳ್ಳಿ.
ಈ ರೀತಿ ಸುತ್ತು ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇರ್ತೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಈಗ ನೋಡ್ತಾ ಇರೋರು, ಈಗ ಏನು ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಒಂದೇ ಒಂದು ಲೈಕ್ ಕೊಡಿ. 1 ಸೆಕೆಂಡು ಬೇಕಾಗಿಲ್ಲ ಲೈಕ್ ಕೊಡೋಕ್ಕೆ. ಇಷ್ಟ ಆದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದನ್ನು ನೀಟಾಗಿ ಕಟ್ ಮಾಡ್ಕೊಬಿಡಿ. ಈ ರೀತಿಯಾಗಿ ನೀಟಾಗಿ ಕಟ್ ಮಾಡಿಕೊಂಡು ಫಿನಿಶಿಂಗ್ ಅನ್ನೋದು ಕೊಟ್ಕೊಳ್ಳಿ. ನಾನು ಸ್ಲೀವ್ ಅಟ್ಯಾಚ್ ಎಲ್ಲ ಮತ್ತೆ ಮಾಡ್ಕೊತೀನಿ. ಸೊ ಬ್ಯಾಕು ಫ್ರಂಟು ನಾನು ಫಿನಿಶಿಂಗ್ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡಿದ್ದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದೇ ಒಂದು ಲೈಕ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.